ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಭೋಜ ಪ್ರಬಂಧ ಎನ್ನುವಂತಹ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ. ಖಾದ್ಯನ್ನಮಿಚ್ಛಾಮಿ ಹಸನ್ನ ಜಲ್ಪೇ ಗತಂ ನ ಶೋಚಾಮಿ ಕೃತನ್ನ ಮನ್ಯೇ ದ್ವಾಭ್ಯಾಂ ತೃತೀಯೋ ನ ಭವಾಮಿ ರಾಜನ್ ಕಿಂ ಕಾರಣಂ ಭೋಜ ಭವಾಮಿ ಮೂರ್ಖಃ. ಏನು ಹೇಳುತ್ತೆ ಈ ಶ್ಲೋಕ ಅಂತ ನೋಡೋಣ. ನಾನು ತಿನ್ನುತ್ತಾ ನಡೆಯುವುದಿಲ್ಲ, ಹಸನ್ನ ಜಲ್ಪೆ ನಗುತ್ತಾ ಮಾತನಾಡುವುದಿಲ್ಲ, ಕಳೆದು ಹೋದದ್ದರ ಬಗ್ಗೆ ನಾನು ಚಿಂತೆಯನ್ನು ಮಾಡುವುದಿಲ್ಲ, ಆಮೇಲೆ ನಾನೇ ಮಾಡಿದ್ದು ಅಂತ ಅಹಂಕಾರ ಪಡುವುದಿಲ್ಲ, ಆಮೇಲೆ ಇಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ನಾನು ಮಾತನಾಡುವುದಿಲ್ಲ. ಈ ರೀತಿಯಲ್ಲಿ ಇರಬೇಕಾದ್ರೆ ನಾನು ಹೇಗೆ ಮೂರ್ಖ ಆಗುತ್ತೇನೆ ಅಂತ ಭೋಜನ ಆಸ್ಥಾನದಲ್ಲಿ ಕವಿ ಓರ್ವರು ಭೋಜನಿಗೆ ವಿವರಿಸುತ್ತಾರೆ. ಭೋಜರಾಜ ಕವಿಯನ್ನು ಮೂರ್ಖ ಅಂತ ಕರೆದಿರುವಾಗ ಆ ಕವಿ ಮೂರ್ಖನ ಲಕ್ಷಣಗಳನ್ನು ವಿಸ್ತಾರವಾಗಿ ವಿವರಿಸುತ್ತಾರೆ ಕವಿಗಳು. ಈ ರೀತಿಯಲ್ಲಿ ವಿವರಿಸ್ತಾರೆ. ನೋಡೋಣ, ಒಂದೊಂದೇ ಆಗಿ ನೋಡೋಣ. ತಿನ್ನುತ್ತಾ ಹೋಗುವುದು ಅಂದರೆ ನಡೆದಾಡುತ್ತಾ ತಿನ್ನುವುದು ಅಂದರೆ ಕಡಲೆಕಾಯಿ ಬೀಜ ಆಗಿರ್ಬೋದು, ಯಾವುದೋ ಸ್ವೀಟ್ ಆಗಿರ್ಬೋದು, ಇವನ್ನೆಲ್ಲ ಓಡಾಡ್ತಾ ತಿನ್ನುವುದು ಮೂರ್ಖರ ಲಕ್ಷಣ ಅಂತ ಹೇಳ್ತಾರೆ ಕವಿ. ಓಡಾಡ್ತಾ ಅದು ಮೂರ್ಖರ ಲಕ್ಷಣ ಅಂತ ಹೇಳ್ತಾನೆ ಕವಿ. ಎಲ್ಲಾದರೂ ಗೌರವಯುತವಾಗಿ ಕೂತುಕೊಂಡು ತಿನ್ನಬೇಕು. ಆಹಾರ ಪದಾರ್ಥವದಕ್ಕೆ ಒಂದು ಗೌರವ ಇದೆ. ಆ ಆಹಾರದ ಪದಾರ್ಥವನ್ನು ಕೂತು ಅದನ್ನು ಸೇವನೆ ಮಾಡಬೇಕು. ಆದ್ದರಿಂದ ಆ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯ ಭಾಗ್ಯವೂ ಆಗತ್ತೆ. ಆಮೇಲೆ ನಮ್ಮ ನೋಡುವ ಜನರಿಗೂ ಸಹಿತ ಒಂದು ಅಸಹ್ಯವಾಗಿ ಕಾಣಿಸುತ್ತೆ ಅದು ಓಡಾಡ್ತಾ ತಿಂತಾ ಇರೋದು. ಆ ರೀತಿಯಲ್ಲಿ ಮಾಡಬಾರದು. ಆ ರೀತಿ ಮಾಡೋದ್ರಿಂದ ಅದು ಮೂರ್ಖರ ಲಕ್ಷಣ ಅಂತ ಕವಿಯಲ್ಲಿ ವಿಶ್ಲೇಷಣೆ ಮಾಡ್ತಾನೆ. ಆಮೇಲೆ ಹಸನ್ನ ಜಲಪೇತ್ ಅಂತ ಹೇಳ್ತಾನೆ. ಹಸನ್ನ ಜಲಪೇತ್ ಅಂದ್ರೆ ನಗುತ್ತಾ ಮಾತನಾಡುವಂತಹದ್ದು. ಅವರು ಮಾತನಾಡ್ತಾ ಇರ್ತಾರೋ ನಗುತ್ತಾ ಇರ್ತಾರೋ ಅಂತಾನೆ ಗೊತ್ತಾಗೋದಿಲ್ಲ. ಒಂದು ನಗೋದನ್ನ ಮಾಡಬೇಕು, ಇಲ್ಲ ಅಂದ್ರೆ ಮಾತಾಡೋದನ್ನ ಮಾಡಬೇಕು. ಎರಡು ಒಟ್ಟಿಗೆ ಮಾಡಿದ್ರೆ ಮಾತನಾಡಿರೋದು ಏನು ಅರ್ಥವಾಗಿರೋದೇ ಇಲ್ಲ ಎದುರಿಗಿರೋರಿಗೆ. ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಮಾಡಬಾರದು. ಒಂದು ನಕ್ಕು ಬಿಟ್ಟು ಮಾತಾಡಬೇಕು, ಇಲ್ಲ ಮಾತಾಡ್ಬಿಟ್ಟು ನಗಬೇಕು. ಎರಡು ಮಾಡಿಲ್ಲ, ಎರಡು ಒಟ್ಟಿಗೆ ಮಾಡ್ತೇನೆ ಅಂದ್ರೆ ಎದುರಿಗಿರೋರಿಗೆ ಏನು ಅರ್ಥವೇ ಆಗೋದಿಲ್ಲ. ಇವನು ಏನು ಹೇಳ್ತಾ ಇದ್ದಾನೆ ಅಂತಾನೆ ಅರ್ಥವಾಗೋದಿಲ್ಲ. ಆ ರೀತಿಯಲ್ಲಿಯೂ ಸಹಿತ ಮಾಡಬಾರದು. ಅವರು ಸಹಿತ ಮೂರ್ಖರು ಅಂತ ಕರೀತಾರೆ. ಮಾತಾಡೋದನ್ನ ಒಂದು ಸಾರಿ ಮಾಡಬೇಕು, ನಗೋದನ್ನ ಒಂದು ಸಾರಿ ಮಾಡಬೇಕು. ಮಾತಾಡೋದು ನಗೋದು ಒಟ್ಟಿಗೆ ಮಾಡಿದರೆ ಅವರನ್ನು ಸಹಿತ ಮೂರ್ಖ ಅಂತ ಕರೀತಾರೆ. ಆ ರೀತಿಯಲ್ಲಿ ಮಾಡಬಾರದು. ಆ ರೀತಿಯಲ್ಲಿ ಮಾಡಿದ್ರೆ ಅವನು ಮೂರ್ಖನಾಗ್ತಾನೆ ಅಂತ ಕವಿ ಹೇಳ್ತಾನೆ. ಅದೇ ರೀತಿಯಾಗಿ ಕಳೆದು ಹೋಗಿರೋದನ್ನ ಅದನ್ನ ವಿಚಾರ ಮಾಡ್ತಾ ಇರೋದು, ಕಳೆದು ಹೋಗಿರೋದ್ರ ಬಗ್ಗೆ ಚಿಂತಿಸುವಂತಹದ್ದು. ಅಯ್ಯೋ ಇದು ಕಳ್ಕೊಂಡಲ್ಲ, ಅದು ಕಳ್ಕೊಂಡಲ್ಲ, ಅದು ಆಗೋಯ್ತಲ್ಲ, ಇದು ಆಗೋಯ್ತಲ್ಲ. ನೋಡಿ, ಕೆಲವರು ಮನೆಯಲ್ಲಿ ಹಿರಿಯರು ಮಾಡ್ತಾ ಇರ್ತಾರೆ ಆ ಕೆಲಸವನ್ನ. ಹಿಂದಿನ ಕಾಲದ್ದು ಯಾವುದೋ ವಿಚಾರ ಹೇಳ್ಕೊಂಡು ಅದು ಇದ್ದಿದ್ರೆ ಚೆನ್ನಾಗಿರೋದು, ಅದು ಕಳ್ಕೊಂಡ್ಬಿಟ್ಟೆ, ನಾನು ಆ ಸೈಟ್ ಕಳ್ಕೊಂಡ್ಬಿಟ್ಟೆ, ಈ ಸೈಟ್ ಕಳ್ಕೊಂಡ್ಬಿಟ್ಟೆ, ಅದು ಇದ್ದಿದ್ರೆ ಇವಾಗ ಎಷ್ಟು ಉಪಯೋಗ ಆಗ್ತಾ ಇತ್ತು, ಅಷ್ಟು ದುಡ್ಡು ಕಳ್ಕೊಂಡೆ, ಆ ಬ್ಯಾಂಕಲ್ಲಿ ದುಡ್ಡು ಇಡಬೇಕದಾಗಿತ್ತು, ಆ ದುಡ್ಡು ಅಲ್ಲಿ ಇಟ್ಟಿರೋದ್ರಿಂದ ನಾನು ಇಷ್ಟು ಕಳ್ಕೊಂಡೆ. ಈ ರೀತಿಯಲ್ಲಿ ಅವ್ರು ಯಾವತ್ತು ನೋಡಿದ್ರು ಅದು ಕಳೆದೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾ ಅವ್ರ ಜೀವನನೇ ಮುಗಿಸಿಬಿಡ್ತಾರೆ. ಕಳೆದು ಹೋಗಿರೋದ್ರಲ್ಲಿ ಚಿಂತೆ ಮಾಡೋದೇ ಅವ್ರ ಜೀವನದ ಮೂಲ ಉದ್ದೇಶ ಆಗೋಗ್ಬಿಟ್ಟಿದೆ. ಅವ್ರು ಕಳೆದು ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇರುವಂತಹದ್ದು ಅವರ ಬದುಕಿರೋ ದಿನವೆಲ್ಲ ಅವರು ಅದರಲ್ಲೇ ಕಳೆದು ಬಿಡ್ತಾರೆ. ಆ ರೀತಿ ಮಾಡೋದು ಸಹಿತ ಮೂರ್ಖನ ಲಕ್ಷಣ ಅಂತ ಹೇಳ್ತಾರೆ ಕವಿ. ಕಳೆದು ಹೋಗಿರುವುದರ ಬಗ್ಗೆ ಚಿಂತೆ ಮಾಡಬಾರದು. ಆಗಿರೋದು ಆಗ ಹೋಯ್ತು, ಮತ್ತೆ ಅದನ್ನ ಚಿಂತೆ ಮಾಡಿ ಪ್ರಯೋಜನವೇನು ಅಂತ ಕೇಳ್ತಾನೆ ಕವಿ. ಆಗ ಹೋಗಿರೋದನ್ನ ಮತ್ತೆ ನಾವು ಅದನ್ನ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾವು ಮುಂದೆ ಆಗದೇ ಇರೋ ತರ ನೋಡ್ಕೋಬೇಕೇ ವಿನಃ ಆಗಿರೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಅಂತ ಕವಿ ಹೇಳ್ತಾನೆ. ಆಮೇಲೆ
ಯಾವುದಾದ್ರೂ ಒಂದು ಕೆಲಸವನ್ನು ನಾನೇ ಮಾಡಿದ್ದು ಅಂತ ಅಹಂಕಾರ ಪಡುವಂತಹದ್ದು. ಅದನ್ನು ನಾನೇ ಮಾಡಿರೋದು, ನಾನು ಮಾಡಿರೋದ್ರಿಂದನೇ ಆಗಿರೋದು ಅದು. ಆ ರೀತಿಯಲ್ಲಿ ಅಹಂಕಾರ ಪಡುವಂತಹದ್ದು. ಯಾವುದೇ ಕೆಲಸ ಆದರೂ ಸಹಿತ ನಾನು ಮಾಡಿರೋದು, ನಾನು ಮಾಡಿದ್ದಕ್ಕೆ ಆಯ್ತದು, ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಆ ಕೆಲಸ. ಆ ರೀತಿಯಲ್ಲಿ ಹೇಳ್ತಾ ಇರುವಂತಹದ್ದು, ಎಲ್ಲರ ಹತ್ರ ಹೇಳ್ತಾ ಇರುವಂತಹದ್ದು, ನಾನೇ ಮಾಡಿದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ. ಆ ರೀತಿ ಹೇಳುವುದು ಸಹಿತ ಒಂದು ಮೂರ್ಖನ ಲಕ್ಷಣ ಅಂತ ಹೇಳ್ತಾನೆ ಕವಿ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಹೇಳಬಾರದು. ನಾನೇ ಮಾಡಿರೋದಾಗಿರಬಹುದು ಅದನ್ನ, ಆದರೂ ಸಹಿತ ಅದನ್ನ ಪ್ರದರ್ಶನವಾಗಿ ನಾನೇ ಹೇಳಬಾರದು. ನೋಡಿ ಇವರು ಮಾಡಿದ್ದಾರೆ ಅಂತ ಬೇರೆಯವರು ಹೇಳಬೇಕೇ ವಿನಃ ನಾನೇ ಹೇಳ್ಕೋಬಾರದು ಅದನ್ನ. ಅದು ಹೇಳ್ಕೊಂಡ್ರೆ ನನ್ನ ಮೂರ್ಖತ್ವ ಪ್ರದರ್ಶನ ಆಗತ್ತೆ ಅಲ್ಲಿ. ಅದಕ್ಕೋಸ್ಕರವಾಗಿ ಅಂತಹದ್ದು ಸಹಿತ ಮೂರ್ಖನ ಲಕ್ಷಣ ಅಂತ ಹೇಳ್ತಾನೆ ಕವಿ. ಆಮೇಲೆ ಇಬ್ಬರು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ನಾವು ಬಾಯಿ ಹಾಕಬಾರದು. ಇಬ್ಬರು ಮಾತಾಡ್ತಾ ಇರ್ತಾರೆ, ಏನೋ ಒಂದು ವಿಷಯವನ್ನು ಮಾತಾಡ್ತಾ ಇರ್ತಾರೆ, ಅವರಿಬ್ಬರಿಗೂ ವಿಚಾರ ಮಧ್ಯದಲ್ಲಿ ನಾವು ಹೋಗಿ ಮಾತಾಡೋದು, ಏನೋ ಒಂದು ಹೇಳ್ಬಿಡೋದು. ಅದಕ್ಕೆ ನಂದೆಲ್ಲಿಡ್ಲೋ ಮಹಾರಾಜ ಅಂದಂಗೆ ಅದಕ್ಕೆ ಎಲ್ಲೋ ಒಂದು ಏನೋ ಒಂದು ಹೇಳ್ಬಿಡೋದು, ಅದು ಸಹಿತ ಮೂರ್ಖನ ಲಕ್ಷಣ ಅಂತ ಹೇಳ್ತಾರೆ. ಇಬ್ಬರು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ನಾವು ಮಾತಾಡಬಾರ್ದು. ಯಾಕೆಂದ್ರೆ ನಮ್ಮನ್ನ ಕೇಳಿಲ್ಲ ಅವರು, ಏನು ಎತ್ತ ಅಂತ ನಮ್ಮನ್ನು ಕೇಳಿದ್ರೆ ಅವರು ಏನು ಕೇಳಿಲ್ಲ, ಅವರು ಮಾತಾಡ್ತಾ ಇದ್ದಾರೆ, ಸಂಭಾಷಣೆ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾವು ಮಾತಾಡಬಾರದು, ಆ ವಿಷಯ ಕುರಿತು ನಾವು ಮಾತಾಡಬಾರದು. ಅದು ಸಹಿತ ಮೂರ್ಖರ ಲಕ್ಷಣ ಅಂತ ಹೇಳ್ತಾನೆ ಕವಿ. ಆ ರೀತಿಯಲ್ಲಿ ಇವನ್ನ 5 ರೀತಿಯಾದಂತಹ ವಿಷಯವನ್ನ ಕವಿ ಯಾರು ಮಾಡ್ತಾರೋ ಅವರು ಮೂರ್ಖರು ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಕವಿ ಭೋಜರಾಜನಿಗೆ ಹೇಳ್ತಾನೆ, ನಾನು ಮೂರ್ಖ ಅಲ್ಲ, ಇವೆಲ್ಲ ವಿಷಯಗಳನ್ನು ನಾನು ಮಾಡಿಲ್ಲ, ಇವೆಲ್ಲವನ್ನು ನಾನು ಮಾಡಿಲ್ಲ, ಅದಕ್ಕೋಸ್ಕರ ನಾನು ಮೂರ್ಖ ಅಲ್ಲ ಅಂತ ಕವಿ ರಾಜನಿಗೆ ಹೇಳ್ತಾನೆ ಅನ್ನೋದಾಗಿ ಹೇಳಿ ಇವತ್ತಿನ ದಿವಸ ಅದ್ಭುತವಾದಂತಹ ಶ್ಲೋಕವನ್ನು ನಾವು ತಿಳ್ಕೊಂಡ್ವಿ. ಎಲ್ರಿಗೂ ನಮಸ್ಕಾರ.